ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಇವತ್ತು ಶ್ರೀ ಮರದಲ್ಲಿ ಮಾರುತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಬಂದು ಶನಿವಾರ ಆಗಿತ್ತು. ಹಾಗೆಯೇ ಮುಂಚೆ ಇಲ್ಲಿ ದೇವಸ್ಥಾನ ಇರಲಿಲ್ಲ. ಮರದಲ್ಲಿ ಚಿಕ್ಕದಾಗಿ ಆಂಜನೇಯನ ಮೂರ್ತಿ ಇತ್ತು. ಹಾಗೆಯೇ ಚಿಕ್ಕದಾಗಿ ಕಟ್ಟಿರ್ತಾರಲ್ವ ಮರಕ್ಕೆ, ಆ ರೀತಿಯಾಗಿ ಇತ್ತು. ಇವಾಗ ದೇವಸ್ಥಾನವನ್ನು ಮಾಡಿ ಇವತ್ತು ಪ್ರತಿಷ್ಠಾಪನೆ ಇತ್ತು, ಅಂದರೆ ಶನಿವಾರ ಪ್ರತಿಷ್ಠಾಪನೆ ಇತ್ತು. ಸೊ ನಾವು ಕೂಡ ಹೋಗಿದ್ವಿ ಪೂಜೆಯನ್ನು ಮಾಡಿಸ್ಕೊಬರೋಕ್ಕೆ. ಹೆಸರನ್ನು ಕೇಳೋಕ್ಕೆ ಒಂಥರ ಚೆನ್ನಾಗಿದೆ ಅಲ್ವಾ, ಶ್ರೀ ಮರದಲ್ಲಿ ಮಾರುತಿ ಅಂತ ಅಂದ್ಬಿಟ್ಟು. ಹಾಗೆಯೇ ಇದೊಂದು ಚಿಕ್ಕ ವಿಡಿಯೋ ಆಗಿರುತ್ತೆ. ಜಸ್ಟ್ ನಾನು ಡಾಕ್ಯುಮೆಂಟೇಷನ್ ಥರ ಇರಲಿ ಅಂತ ಅಂದ್ಬಿಟ್ಟು ಇದರಲ್ಲಿ ಬೇರೆ ಯಾವುದೇ ವಿಡಿಯೋನ ಮಿಕ್ಸ್ ಮಾಡಿಲ್ಲ. ಜಸ್ಟ್ ಇದರದ್ದು ಎಷ್ಟು ವಿಡಿಯೋ ಆಗುತ್ತೆ ಸೊ ಅಷ್ಟನ್ನೇ ಇಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ದೇವಸ್ಥಾನವನ್ನು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಹಾಗೆಯೇ ನೀವಿಲ್ಲಿ ನೋಡ್ತಿರ್ಬೋದು, ಸುಮಾರು ಜನ ಎಲ್ಲ ಸೇರಿದರು. ಒಂಥರ ಚಿಕ್ಕ ಜಾತ್ರೆ ಇರುತ್ತಲ್ವ, ಆ ಥರ ಇತ್ತು. ಹಾಗೆಯೇ ತುಂಬ ರೀತಿಯ ಸ್ಟಾಲ್ಸ್ಗಳೆಲ್ಲ ಬಂದಿದ್ವು. ನಾನು ನಿಮ್ಗೆ ಇವಾಗ ಶ್ರೀ ಮರದಲ್ಲಿರುವ ಮಾರುತಿಯನ್ನು ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಮರದ ಮಧ್ಯದಲ್ಲಿ ಆಂಜನೇಯನ ಮೂರ್ತಿ ಉದ್ಭವ ಆಗಿರೋದ್ರಿಂದ ಶ್ರೀ ಮರದಲ್ಲಿರುವ ಮಾರುತಿ ಅಂತ ಹೇಳ್ತಾರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಈ ಮರದ ಮಧ್ಯದಲ್ಲೇ ಆಂಜನೇಯನ ಮೂರ್ತಿ ಇರೋದು. ಹಾಗಾಗಿ ಈ ಮರದ ಕೆಳಗೆ ದೇವಸ್ಥಾನವನ್ನು ಕಟ್ಟಿದ್ದಾರೆ ಇವಾಗ. ನೈಟ್ ಟೈಮಲ್ಲಿ ನಾಟಕ ಎಲ್ಲ ಇದೆ ಅನ್ಕೋತೀನಿ, ಅದಕ್ಕೆ ಈ ರೀತಿಯಾಗಿ ಸೆಟ್ಟನ್ನೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಇವಾಗ ನೈಟ್ ಟೈಮಲ್ಲಿ ತುಂಬ ಚಳಿ ಇರೋದ್ರಿಂದ ನಾವು ಜಾಸ್ತಿ ಹೊತ್ತು ಇರಲಿಲ್ಲ. ಕ್ಯೂ ಅಲ್ಲಿ ಸ್ವಲ್ಪ ಹೊತ್ತು ನಿಂತು ಹಾಗೆಯೇ ಹಣ್ಕಾಯನ್ನು ಮಾಡಿಸಿ ಪ್ರಸಾದವನ್ನು ತಗೊಂಡು ಮನೆಗೆ ಬಂದ್ವಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಸಿ ಯು.